ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಎಂಥ ಅಸಹಾಯಕ ಸ್ಥಿತಿಯಲ್ಲಿದೆ ಅನ್ನೋದಕ್ಕೆ ಉದಾಹರಣೆಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆ ಇದು. ಹಳಿಯಾಳ ಪೊಲೀಸರ ಮುಂದೆಯೇ ರೌಡಿ ಶೀಟರ್ ಹಲ್ಲೆ ಮಾಡಿರು. ಪೊಲೀಸ್ ಜೀಪನ್ನು ತಡೆದು ಸಿಬ್ಬಂದಿಯನ್ನ ತಡೆದು ಅವರ ಮೇಲೆ ಹಲ್ಲೆ ಮಾಡಿದ. ಪೊಲೀಸರ ಕೊರಳ ಪಟ್ಟಿ ಹಿಡಿದಿದ್ದಾನೆ ರೌಡಿ ಶೀಟರ್ ಒಬ್ಬ. ಆತ ಅಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಪೊಲೀಸರು ಅಸಹಾಯಕರಾಗಿ ನಿಂತು ನೋಡ್ತಾ ಇದ್ರು. ಒಬ್ಬ ರೌಡಿ ಶೀಟರ್ ಅನ್ನ ಕಂಡ್ರೆ ಪೊಲೀಸರಿಗೆ ಭಯಾನ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಕಾನ್ಸ್ಟೇಬಲ್ಗಳ ಕೊರಳ ಪಟ್ಟಿ ಹಿಡಿದು ಆತ ಗಲಾಟೆ ಮಾಡ್ತಾನೆ, ಹೊಡೆಯೋದಕ್ಕೆ ಹೋಗ್ತಾನೆ, ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ, ಕೆಟ್ಟದಾಗಿ ಬೈತಾನೆ. ಪೊಲೀಸರು ಸರ್ಕಸ್ ನೋಡ್ದಂಗೆ ನೋಡ್ತಾ ಇರ್ತಾರೆ ಆತನನ್ನ. 6 ಜನ ಪೊಲೀಸರು ಇರ್ತಾರೆ, 6ಕ್ಕೂ ಹೆಚ್ಚು ಜನ ಇರ್ತಾರೆ. ಆದ್ರೆ ಆತನನ್ನ ಕನಿಷ್ಠ ಪಕ್ಷ ವಶಕ್ಕೆ ಪಡೆಯೋದಕ್ಕೂ ಪೊಲೀಸರಿಗೆ ಆಗಲ್ಲ. ಪೊಲೀಸರು ಸರ್ಕಸ್ ನೋಡಿದ ರೀತಿಯಲ್ಲಿ ನೋಡ್ಕೊಂಡು ನಿಂತಿರ್ತಾರೆ. ಬೂಟ್ಗಾಲಲ್ಲಿ ಮೆಟ್ಟಿ ಲಾಠಿಯಲ್ಲಿ 2 ಹೊಡೆದು ಪೊಲೀಸ್ ಜೀಪಿಗೆ ತುಂಬಿಸಿ ಕರ್ಕೊಂಡು ಹೋಗೋದು ಬಿಟ್ಟು ನಿಂತ್ಕೊಂಡು ನೋಡ್ತಾರೆ ಪೊಲೀಸರು. 6 ಜನ ನೋಡ್ತಾ ಇದ್ದೀರಿ. ಈ ರೌಡಿ ಶೀಟರ್ನ ಹೆಸರು ಮಚ್ಚು ಮಂಜಾ ಅಂತ. ಸಾರ್ವಜನಿಕ ಜಾಗದಲ್ಲಿ ನಿಂತು ಪೊಲೀಸ್ ಜೀಪ್ನ ಮುಂದೆ ಗಲಾಟೆ ಮಾಡಿ, ಪೊಲೀಸ್ ಜೀಪನ್ನು ತಡೆಯೋ ಪ್ರಯತ್ನ ಮಾಡಿ, ಪೊಲೀಸರ ಕೊರಳ ಪಟ್ಟಿ ಹಿಡಿದು ಗಲಾಟೆ ಮಾಡಿ, ಕೆಟ್ಟ ಶಬ್ದಗಳಿಂದ ಪೊಲೀಸರನ್ನ ನಿಂದಿಸಿದ್ರು ಕೂಡ ಪೊಲೀಸರು ಏನೂ ಮಾಡಲ್ಲ ಆತನಿಗೆ. ಮೊನ್ನೆ ನಡೆದಿರೋ ಘಟನೆ, ನಿನ್ನೆ ಕೊನೆಗೆ ಇದೆಲ್ಲ ವೈರಲ್ ಆಯಿತು ಈ ವಿಡಿಯೋ. ಪೊಲೀಸರು ಕೈಲಾಗದವರು ಅಂತ ಜನ ಮಾತನಾಡಿಕೊಂಡ್ರು. ನಂತರ ಈಗ ಪ್ರಕರಣ ದಾಖಲಿಸಿದ್ದಾರೆ ಪೊಲೀಸರು. ಈಗ ಹುಡುಕ್ತಾ ಇದ್ದಾರಂತೆ ಮಚ್ಚು ಮಂಜಾನನ್ನ, ಎಲ್ಲಿದ್ದಾನೆ ಆತ ಅಂತ. ನಂದೀಶ್ ಬಿಡ ನಂದೀಶ್ ಕೈ ಬಿಡ ನಂದೀಶ್ ತಡಿ ತಗೊಂಡು ಹೋಗೋಣ ತಡಿಯೋ. ಯಾರಿಗೆ ಮಾಡ್ತೀನಿ ಗೊತ್ತಿತ್ತು. ಯಾವ ಕೊಡ್ತಿ ನಮ್ಮನ್ನ ಇಲ್ಲ ಮತ್ತೆ ಇಲ್ಲ ಮನ್ನ ಅಂತಲ್ಲ. ಈ ಮಂಜಾಲಿಯಾಸ್ ಮಚ್ಚು ಮಂಜ ಈ ರೀತಿ ವರ್ತಿಸೋದಕ್ಕೆ ಕಾರಣ ಇದೆ. ಈತನಿಗೆ ವಿಚ್ಛೇದನ ಆಗಿತ್ತಂತೆ. ಕಾರಣ ಏನು ಅಂತಂದ್ರೆ ಈತನ ಕಾಟ ತಡೆಯಲಾರದೆ ಹೆಂಡತಿ ಬಿಟ್ಟು ಹೋಗಿದ್ದ. ಈತ ಡಿವೋರ್ಸ್ ತೆಗೆದುಕೊಳ್ಳುವ ಸಂದರ್ಭದಲ್ಲಿ 2 ಪೊಲೀಸರು ಆತನ ಹೆಂಡತಿಗೆ ಸಹಾಯ ಮಾಡಿದ್ರಂತೆ. ಅದೇ ಸಿಟ್ಟಲ್ಲಿ ಪೊಲೀಸರನ್ನು ಕಂಡಾಗಲೆಲ್ಲ ಗಲಾಟೆ ಮಾಡ್ತಾನಂತೆ ಈತ. ಪೊಲೀಸರಿಂದಾಗಿ ನನಗೆ ಡಿವೋರ್ಸ್ ಆಯ್ತು ಅಂತ. ನಿನ್ನೆಲ್ಲೆಲ್ಲೋ ಬಾರ್ ಹತ್ರ ಬಂದಿದ್ದಾನೆ. ಮೊನ್ನೆ ರಾತ್ರಿ ಬಾರ್ ಹತ್ರ ಬಂದಾಗ ಪೊಲೀಸರು ನಿಂತ್ಕೊಂಡಿದ್ರಲ್ಲಿ, ಕಾನ್ಸ್ಟೇಬಲ್ 2 ಇದ್ರಂತೆ. ಇವರಿಂದನೇ ಡಿವೋರ್ಸ್ ಆಗಿರೋದು ನನಗೆ. ಇದರಲ್ಲಿ 2 ಇದ್ದಾರೆ. ಆವತ್ತು ನನ್ನ ಡಿವೋರ್ಸ್ ವಿಚಾರ ಬಂದಾಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದಂಥ ಸಂದರ್ಭದಲ್ಲಿ ಗಲಾಟೆ, ಇವರು ಪತ್ನಿಯ ಸಪೋರ್ಟಿಗೆ ನಿಂತಿದ್ರು ಅಂತ. ಅದಕ್ಕೆ ಪೊಲೀಸರನ್ನು ಕಂಡಾಗಲೆಲ್ಲ ಗಲಾಟೆ ಮಾಡೋದು ಕುಡಿದು. ಇಲ್ಲಿ ಪೊಲೀಸರ ಅಸಹಾಯಕತೆ ಪ್ರಶ್ನೆ ಇರೋದು. ಕೈಲಾಗದವರ ರೀತಿಯಲ್ಲಿ ಪೊಲೀಸರು ನಿಂತಿದ್ದಾರೆ. ಒಬ್ಬ ರೌಡಿ ಶೀಟರ್ ಈ ರೀತಿ ಗಲಾಟೆ ಮಾಡಿದಾಗ ಜನರಿಗೆಲ್ಲ ಹೊಡೆಯೋದಕ್ಕೆ ಹೋಗ್ತಾನಂತ. ಅಲ್ಲಿ ನಿಲ್ಲಿಸಿರುವಂಥ ಗಾಡಿಗಳನ್ನೆಲ್ಲ ಡ್ಯಾಮೇಜ್ ಮಾಡ್ತಾನೆ, 2 ವೀಲರ್ಗಳನ್ನೆಲ್ಲ ಡ್ಯಾಮೇಜ್ ಮಾಡ್ತಾನೆ. ಪೊಲೀಸರು ಕೈಯಲ್ಲೊಂದು ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡು ನಿಂತಿದ್ದಾರೆ. ಇವ್ರು ಹೆದರ್ತಾ ಇರೋದ ಯೂನಿಫಾರ್ಮ್ ಹಾಕಿರೋ ಒಬ್ಬ ಕಾನ್ಸ್ಟೇಬಲ್ನ ಕೊರಳ ಪಟ್ಟು ಹಿಡಿದು ಎಳಿತಾ ಇರೋದನ್ನು ನೋಡ್ತಾ ಇದ್ರಿ, ಜಗ್ಗಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಬೇರೆಯವರು ಅಂತ ಆದ್ರೆ ಬೇರೆ ವಿಚಾರ. ಒಬ್ಬ ರೌಡಿ ಶೀಟರ್, ಹಲವು ಪ್ರಕರಣಗಳಿದಾವೆ ಈತನ ಮೇಲೆ. ಬೂಟ್ಗಳಲ್ಲಿ ಮೆಟ್ಟಿ ಅದೇ ವಾಹನಕ್ಕೆ ಕರ್ಕೊಂಡು ಹೋಗೋದು ಬಿಟ್ಟು ಪೊಲೀಸರು ಆತನನ್ನು ಬಿಟ್ಟು ಕಳಿಸ್ತಾರೆ, ಹೋಗೋದಕ್ಕೆ ಬಿಡ್ತಾರೆ.
ಇಲ್ಲಿ ನೋಡಿ, ಒಬ್ಬ ಇನ್ಸ್ಪೆಕ್ಟರ್ ಬರ್ತಾರೆ, ಇನ್ಸ್ಪೆಕ್ಟ್ರು SI ಸಬ್ ಇನ್ಸ್ಪೆಕ್ಟ್ರು ಯಾರೋ ಬರ್ತಾರೆ. ಇಲ್ಲಿ ಸಬ್ ಇನ್ಸ್ಪೆಕ್ಟ್ರು ಕಾನ್ಸ್ಟೇಬಲ್ಗಳನ್ನು ಕಳಿಸ್ತಾರೆ, ನೀವು ಹೋಗಿ ಇಲ್ಲಿಂದ, ಇಲ್ಲಿ ನಿಲ್ಬೇಡಿ, ನೀವು ಹೋಗಿ ಅಂತ. ಈ ಮಚ್ಚ ಮಂಜ ಈ ರೀತಿ ಗಲಾಟೆ ಮಾಡ್ತಾ ಇದ್ರೆ ಅಲ್ಲೊಂದು ವಾಹನ ಬರುತ್ತೆ, ಪೊಲೀಸ್ ವಾಹನ ಬರುತ್ತೆ, ಅದರಲ್ಲಿ ಒಬ್ಬ ಡಬಲ್ ಸ್ಟಾರ್ ಇದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಒಬ್ರು ಇದ್ದಾರೆ ಅಂತ ಅನ್ಸುತ್ತೆ. ಅವ್ರ ಜೊತೆಗೆ ಮಾತನಾಡ್ತಾನೆ ಈ ಮಚ್ಚ ಮಂಜ. ಸಬ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ, ಕಾನ್ಸ್ಟೇಬಲ್ಗಳಿಗೆ ಹೇಳ್ತಾರೆ, ನೀವು ಹೋಗಿ ಇಲ್ಲಿಂದ, ಇಲ್ಲಿ ನಿಲ್ಬೇಡಿ, ಈ ಜಾಗದಲ್ಲಿ ನಿಲ್ಬೇಡಿ ಅಂತ ಕಾನ್ಸ್ಟೇಬಲ್ಗಳಿಗೆ ಹೇಳ್ತಾರೆ. ಏನ್ ಪೊಲೀಸಿಂಗ್ ವ್ಯವಸ್ಥೆ ಇದು? ಯಾವ ಪೊಲೀಸಿಂಗ್ ವ್ಯವಸ್ಥೆ ಇದು? ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸರು ಉತ್ತರ ಕೊಡಬೇಕು ಇದಕ್ಕೆ. ಪೊಲೀಸ್ ವರಿಷ್ಠಾಧಿಕಾರಿ ಉತ್ತರ ಕೊಡಬೇಕು. ಒಬ್ಬ ರೌಡಿ ಶೀಟರ್ನ ಆಟಾಟೋಪಕ್ಕೆ ಬ್ರೇಕ್ ಹಾಕೋದಕ್ಕೆ ಪೊಲೀಸರಿಗಾಗಲ್ಲ. ಪೊಲೀಸರು ಸರ್ಕಸ್ ನೋಡಿದಾಗ ನಿಂತು ನೋಡ್ತಾರೆ ಅಂತಂದ್ರೆ ಈ ಪೊಲೀಸರು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕಿದೆಯಾ? ಸಾಮಾನ್ಯ ಜನರಿಗೆ ಏನಾದರೂ ತೊಂದರೆ ಆದರೆ ರಕ್ಷಣೆ ಕೊಡೋದಕ್ಕೆ ಸಾಧ್ಯನಾ? ಇವ್ರ ಕೈಯಲ್ಲಿ ಲಾಠಿ ಇದೆ, ಸಮವಸ್ತ್ರ ಹಾಕೊಂಡಿದ್ದಾರೆ, ಎಲ್ಲವೂ ಇದೆ. ಆದರೆ ಅವತ್ತು ನನಗೆ 2 ಬಿಟ್ಟು ಕಳಿಸೋದಕ್ಕೂ ಆಗಲ್ಲ, ವಶಪಡಿಸೋದಕ್ಕೂ ಆಗಲ್ಲ ಅಂತಂದ್ರೆ ಮತ್ತೆ ಯಾವ ಪೊಲೀಸ್ ವ್ಯವಸ್ಥೆ ಇದೆ? ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಿರೀಶ್ ಸಂಪರ್ಕದಲ್ಲಿ. ಗಿರೀಶ್, ನಾನು ಅದೇ ಹೇಳ್ತಾ ಇದ್ದೆ, 6 ಜನ ನಿಂತಿದ್ದಾರೆ ಕಾನ್ಸ್ಟೇಬಲ್ಗಳು, ಕೈಯಲ್ಲಿ ಲಾಠಿ ಇದೆ, ಬೂಟ್ಗಳಲ್ಲಿ ಮೆಟ್ಟಿ ಲಾಠಿಯಲ್ಲಿ 2 ಕೊಟ್ಟು ಕಳಿಸು, ಆತನನ್ನ ವಶಕ್ಕೆ ಪಡೆಯೋದು ಬಿಟ್ಟು ಸರ್ಕಸ್ ನೋಡ್ದಂಗೆ ನೋಡ್ತಾರೆ. ಏನ್ ವ್ಯವಸ್ಥೆ ಇದು? ಹೌದು ರಕ್ಷಕ್, ಏನಂತಂದ್ರೆ ಇದು ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ನಗರ ಪ್ರದೇಶದಲ್ಲಿ ನಡೆದಿರುವಂತದ್ದು. ಇಲ್ಲಿ ಪೊಲೀಸರ ನಡೆಯೇ ಸಾಕಷ್ಟು ಟೀಕೆಗೆ ಗುರಿಯಾಗಿರುವಂತದ್ದು. ಯಾಕಂತಂದ್ರೆ ರೌಡಿ ಶೀಟರ್ ಒಬ್ಬ ಕಾನೂನು ರಕ್ಷಣೆ ಮಾಡಬೇಕಾದಂತಹ ಪೊಲೀಸರ ಮೇಲೆ ಎರಗ್ತಾ ಇದ್ದಾನೆ. ಆದ್ರೆ 5-6 ಪೊಲೀಸರು ಆ ಒಂದು ಸ್ಥಳದಲ್ಲಿದ್ದಾರೆ, ಯಾವುದೇ ರೀತಿ ಆತನನ್ನ ಹೆಡೆಮುರಿಯ ಕಟ್ಟುವಂತ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಈಗಲೂ ಸಹ ಈಗ SP ಅವರ ನಿರ್ದೇಶನದ ಮೇಲೆ ಪ್ರಕರಣ ದಾಖಲಾಗಿದೆ ಹೊರತು ಈಗಲೂ ಸಹ ಆತನನ್ನ ಬಂಧನ ಮಾಡಲಾಗಿಲ್ಲ. ಯಾಕೆ ಇಷ್ಟೊಂದು ಪೊಲೀಸರು ಈ ಒಂದು ಘಟನೆಯಲ್ಲಿ ತಾತ್ಸಾರ ತೋರಿದ್ದಾರೆ ಎನ್ನುವುದು ಈಗ ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಯಾಕಂತಂದ್ರೆ ಪಬ್ಲಿಕ್ ಅಲ್ಲಿ ಒಂದು ರೌಡಿ ಶೀಟರ್ ಈ ರೀತಿ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾನೆ, ಪೊಲೀಸರು ಸುತ್ತು ಕೈಕಟ್ಟು ನಿಂತಿದ್ದಾರೆ. ಯಾವ ಕಾರಣಕ್ಕಾಗಿ ಈತನ ಮೇಲೆ ಪೊಲೀಸರಿಗೆ ಸಾಫ್ಟ್ ಕಾರ್ನರ್ ಇದೆ ಅನ್ನುವುದು ಇನ್ನು ಮುಂದೆ ತಿಳಿದು ಬರ್ಬೇಕಾಗಿದೆ ರಕ್ಷಕ್. ಥ್ಯಾಂಕ್ ಯು ಗಿರೀಶ್ ಮಾಹಿತಿಗೆ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ನಡೆದಿರುವಂತ ಘಟನೆ ಇದು. ಬಾರ್ ಒಂದರ ಮುಂದೆ ರೌಡಿ ಶೀಟರ್ ಒಬ್ಬ ಗಲಾಟೆ ಮಾಡಿರೋ, ಅಂಗಡಿ ಮೇಲೆ ಕಲ್ಲೆಸೆಯೋದಕ್ಕೆ ಹೋಗ್ತಾನೆ, ಅಲ್ಲಿ ನಿಂತಿದ್ದಂತ ವಾಹನಗಳನ್ನು ಡ್ಯಾಮೇಜ್ ಮಾಡ್ತಾನೆ, ಪೊಲೀಸರನ್ನು ಕೆಟ್ಟ ಶಬ್ದಗಳಿಂದ ಬೈತಾನೆ, ಕೆಟ್ಟ ಶಬ್ದಗಳು, ಅವಾಚ್ಯ ಶಬ್ದಗಳು. ಅಷ್ಟು ಕೆಟ್ಟದಾಗ ಬೈದ್ರು ಕೂಡ ಅರೆಬೆತ್ತಲಾಗಿ ನಿಲ್ತಾನೆ. ಒಂದು ಹಂತದಲ್ಲಿ ಅವ್ನು ಬೆತ್ತಲಾಗ್ತಾನೆ, ಪ್ಯಾಂಟು ಕೂಡ ಬಿಚ್ತಾನೆ ಪೊಲೀಸರ ಮುಂದೆ. ಪೊಲೀಸರು ಏನೂ ಮಾಡಲ್ಲ, ಕೈಯಲ್ಲೊಂದು ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.